ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಐಟಮ್ ಹಾಕೋರು ಬಂದುಬಿಟ್ಟು ಸಡನ್ನಾಗಿ 5 ರೂಪಾಯಿಗೆ ಪಿಜ್ಜಾ ಇದೆ ಬೇಕಾ ಅಂತಂದರು. ನಾನು ಶಾಕ್ ಆದೆ. 5 ರೂಪಾಯಿಗೆ ಪಿಜ್ಜಾನ ಏನು ಹೇಳ್ತಿದ್ದೀರಾ ಅಂತ ನೋಡಿದ್ರೆ ನಿಜವಾಗ್ಲೂ ಬಂದಿದೆ ಪಿಜ್ಜಾ 5 ರೂಪೀಸ್ಗೆ ಅಂತಂದರು. ಹೌದಾ ಅಂತೇಳಿ ತೊಗೊಂಡೆ. ಬಟ್ ನನಗೆ ಕ್ಯೂರಿಯಾಸಿಟಿ ಇತ್ತು ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದನ್ನು. ಸೊ ಫಸ್ಟ್ ಬೋನಿ ಮಾಡಬೇಕು. ನಾನು ಅದು ಮಾಡೋದು ಬಿಟ್ಟು ಫಸ್ಟ್ ನಾನು ನನ್ನ ಹೊಟ್ಟೆಗೆ ಹಾಕ್ಕೊಂಡೆ. ಅವ್ರನ್ನ ಕೇಳಿದೆ ಟೇಸ್ಟ್ ಹೇಗಿದೆ ಅಂತ. ಅವರು ಸ್ವಲ್ಪ ಉಪ್ಪು ಹುಳಿ ಖಾರ ಪಿಜ್ಜಾ ಇದ್ದಂಗೆ ಇರುತ್ತೆ ಅಂದರೆ ಮೇ ಬಿ ಅವ್ರು ಟೇಸ್ಟ್ ಮಾಡಿಲ್ಲ ಅನಿಸುತ್ತೆ. ನೋಡಿ ನಾನೇ ಅನ್ಸುತ್ತೆ ಹಿಂಗೆ ಟೇಸ್ಟ್ ಮಾಡೋದು. ಆಮೇಲೆ ನಾನು ಟೇಸ್ಟ್ ಮಾಡಿದ್ನ ನೋಡಿದ್ರೆ ನಂಗೆ ಸರ್ಪ್ರೈಸ್ ಆಯಿತು. ಏನಂದರೆ ಒಂಥರ ಬೂಮರ್ ಥರ ಫೀಲ್ ಆಯಿತು. ಫಸ್ಟು ಚಿಂಗಮ್ ಥರ, ಆಮೇಲೆ ಅಲ್ಲ ಗಮ್ಮೀಸ್ ಅಂತ ಗೊತ್ತಾಯಿತು. ಸ್ವೀಟ್ ಇತ್ತು, ಖಾರ ಉಪ್ಪು ಹುಳಿ ಖಾರ, ಪಿಜ್ಜಾ ಥರ ಏನಿಲ್ಲ. ಅದ್ರ ಮೇಲೆ ಕೂಡ ಬರ್ತಿದೆ ಪಿಜ್ಜಾ ಗಮ್ಮಿ ಅಂತ ನಾನು ನೋಡಿರಲಿಲ್ಲ ಅಷ್ಟೇ. ಚೆನ್ನಾಗಿತ್ತು ಪಿಜ್ಜಾ. ನಮ್ಮಪ್ಪ ನೋಡಿದರೆ ಫಸ್ಟ್ ನೀನೇ ತಿಂದ್ಬಿಟ್ಟಾ ಅಂತೇಳಿ ಟೀಸ್ ಮಾಡೋರು. ಬಟ್ ಅವ್ರು ಅಬ್ಸರ್ವ್ ಮಾಡಲಿಲ್ಲ ಅನಿಸುತ್ತೆ. ಬಟ್ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು. ಅಲ್ಲ ಏನೇನು ಬಂದಿದೆ ನನಗೆ ಶಾಕ್ ಆಗೋಯಿತು. ಅದನ್ನು ಹ್ಯಾಂಗ್ ಮಾಡೋದು ಕೂಡ ಎಷ್ಟು ಚೆನ್ನಾಗಿ, ಅದು ಹ್ಯಾಂಗರ್ ಥರ ಎಲ್ಲ ಕೊಟ್ಟಿದ್ದರು. ಆ್ಯಂಡ್ ನನಗನ್ನಿಸ್ತು ಈ ಥರ ಬಿಸ್ನೆಸ್ಸಸ್ ಸೀರಿಯಸ್ಲಿ ಇವೆಲ್ಲ ಲೈಕ್ ಕಡಿಮೆ ದುಡ್ಡಿಂದ ಇನ್ವೆಸ್ಟ್ ಮಾಡ್ತಾರೆ ಅನಿಸುತ್ತೆ. ಇನ್ವೆಸ್ಟ್ಮೆಂಟು ಬಟ್ ಅರ್ನಿಂಗ್ಸ್ ರಿಟರ್ನ್ಸ್ ಚೆನ್ನಾಗಿದೆ ಅನಿಸುತ್ತೆ. ಅಂಗಡಿಗೆ ಬಂದವರು ಕೂಡ ಒಬ್ರು ಕೇಳಿದ್ರು, ಏನೇನು ಪಿಜ್ಜಾದು ಬರ್ದಿದೆ. ನಾನು ಪಿಜ್ಜಾ ಬೇಕಾ ಅಂತ ಕೇಳಿದೆ. ಅವರು ಶಾಕ್ ಆದರೆ ಪಿಜ್ಜಾನಾ ಅಂತ ನಗ್ತಿದ್ರು. ಯಾರಿಗೇ ಆಗಲಿ, ಇವಾಗ ನಿಮ್ಮಲ್ಲೇ ಎಷ್ಟು ಜನಕ್ಕೆ ನೋಡ್ತಿರ್ಬೇಕಾದ್ರೆ ಸರ್ಪ್ರೈಸಿಂಗ್ ಅನಿಸುತ್ತೆ ಅಲ್ವಾ ಪಿಜ್ಜಾ ಅಂತ. ಮನೆ ಹತ್ರ ಒಬ್ಬರು ಬರ್ಡೇ ಇತ್ತು, ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂತೇಳಿ ನಿಂಗೆ ಏನೋ ಸರ್ಪ್ರೈಸ್ ತಂದಿದ್ದೀನಿ ನಾನು ಅಂತಂದೆ. ಅವ್ರು ಫಸ್ಟ್ ಚಾಕ್ಲೇಟ್ ಅಂದ್ಕೊಂಡು ಸುಮ್ಮನೆ ಸ್ಮೈಲ್ ಮಾಡಿದ್ರು ಅಷ್ಟೇ. ಆಮೇಲೆ ನಾನು ಕರೆಕ್ಟಾಗಿ ಅದ್ರ ಮೇಲೆ ಏನಿದೆ ಅಂತ ಹೇಳಿದೆ. ಅವ್ರು ಪಿಜ್ಜಾ ಅನ್ನೋದು ನೋಡಿ ಅವ್ರ ಎಕ್ಸ್ಪ್ರೆಷನ್ ನೋಡಿ.